ರೈತರೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸ್ವರಾಜ್ 735 ಎಫ್ ಗಾಡಿಯನ್ನು ಮಾರಾಟಕ್ಕೆ ತಂದೇನೆ. ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೊಳ್ಳದೆ ಕೊನೆಯ ತನಕ ನೋಡಿ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ, ನಿಮ್ಮದು ಕೂಡ ಇದೇ ರೀತಿ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದಾದ್ರೂ ಟ್ರ್ಯಾಕ್ಟರ್ ಆಗಿರಲಿ ಅಥವಾ ಅದು ಇನ್ಯಾವುದೇ ವಾಹನ ಇರ್ಬೋದು ಮಾರಾಟಕ್ಕಿದ್ದರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 735 ಎಫ್ ಗಾಡಿ ಮಾರಾಟಕ್ಕೆ ತಂದಿರೋದು. ಆ ಗಾಡಿದು ಮಾಡಲ್ಲು 2011 ಇದೆ. 11 ಮಾಡಲು. ಓನರು ಗಾಡಿಗೆ 3ನೇ ಓನರ್ ಇದ್ದಾರೆ. ಈ ಗಾಡಿಗೆ ಪ್ರೆಸೆಂಟಲ್ಲಿರೋದು 3ನೇ ಓನರು. ನೀವು ಗಾಡಿನ ತೊಗೊಂಡ್ರೆ 4ನೇ ಓನರ್ ಆಗ್ತೀರಾ. ಆ ಗಾಡಿದು 39 HP ಬರುತ್ತೆ. ಇನ್ನು ಸ್ಟೇರಿಂಗು ನಾರ್ಮಲ್ ಸ್ಟೇರಿಂಗೇ ಇದೆ. ಗಾಡಿಗಿರೋದು ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ ಹಿಂದೆ ಇರೋದು 2 ರಿಮೋಟ್ ಟೈರ್ಸ್ ಇದ್ದಾವೆ. ಹಿಂದೆ 2 ರಿಮೋಡು, ಮುಂದೆ 2 ಕೇಸಿಂಗ್ ಟೈರ್ಸ್ ಇದ್ದಾವೆ. ಮುಂದೆ ಕೇಸಿಂಗು, ಹಿಂದೆ ರಿಮೋಡು. ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟ್ರ್ ಒಂದೇ ಮಾರಾಟಕ್ಕಿರೋದು. ಮತ್ತು ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇದೆ. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದೂ ಪ್ರಾಬ್ಲಮ್ ಇಲ್ಲ. ಮತ್ತು ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಟೋಟಲಾಗಿ ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಈ ಗಾಡಿ ಮಾರಾಟಕ್ಕಿರೋ ಲೊಕೇಶನ್ನು ಕೊಪ್ಪಳ ಜಿಲ್ಲೆಯಲ್ಲಿದೆ. ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನ ಅಟ್ಟಿ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನ ಅಟ್ಟಿ. ರೇಟು ಇದಕ್ಕೆ ಓನರು 2 ಲಕ್ಷ ಹೇಳ್ತಿದ್ದಾರೆ. 2011 ಮಾಡಲು ಹೇಳ್ತಿರೋ ರೇಟು 2 ಲಕ್ಷ. ವೀಕ್ಷಕರು, ಇದು ಫೈನಲ್ ರೇಟ್ ಅಲ್ಲ, ಓನರ್ ಈ ಗಾಡಿಗೆ ಹೇಳ್ತಿರೋ ರೇಟು. ಮಾತಾಡಿದರೆ ಇದರಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಫೈನಲ್ ಆಗಿ ಓನರ್ ಜೊತೆ ಮಾತಾಡಿದರೆ ಗೊತ್ತಾಗುತ್ತೆ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವೀಕ್ಷಕರೇ, ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಕೂಡ ಯಾವುದೇ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ವಿಡಿಯೋ ಕೆಳಗಡೆ ನಂಬರ್ ನೋಡಿ, ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ನೋಡಿ, ಗಾಡಿ ಈ ಥರ ಇದೆ. ನಿಮ್ಗೆ ಇಷ್ಟ ಆಗಿದ್ದರೆ ಓನರ್ ಜೊತೆ ಮಾತಾಡಿ. ಇಲ್ಲಾಂದರೆ ಯಾರಾದರೂ ಗಾಡಿ ತೊಗೊಳ್ಳೋ ರೈತರಿದ್ದರೆ ಅಥವಾ ಮಾರಾಟ ಮಾಡೋ ರೈತರಿದ್ದರೆ ಅಂಥವರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.